ನಮಸ್ಕಾರ ರೀ ಎಲ್ಲರಿಗೂ. ಡಯಟ್ ಮಾಡೋರು ಕೂಡ ಈ ಥರ ಚಾನ ಕುಡೀರಿ. ಆರ್ಗ್ಯಾನಿಕ್ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿಬೇಕ್ರಿ. ಕುಡಿಯಬೇಕಂತ ಕಂಪಲ್ಸರಿ ಇಲ್ಲ. ಆದ್ರೆ ಫುಲ್ ಅಡಿಕ್ಟ್ ಆದವರು ಅಂದ್ರೆ ಈಗ ನನ್ನಂಥವ್ರು ಚಹಾ ಬೇಕಾರಿಪ್ಪ ನಮಗೆ ಒಟ್ಟೆ ಬಿಡೋಕ್ಕಾಗೋಲ್ರಿ. ಅದಕ್ಕಾಗಿ ಅಂಥವ್ರು ಏನು ಮಾಡೋದಂದ್ರೆ ಈ ಥರ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿದ್ರಿ. ನಾ ಎಲ್ಲಿ ಹೋದ್ರೂ ಬೆಲ್ಲದ ಚಹಾನ ನೋಡಿರಿ. ಯಾಕಂತಂದ್ರೆ ಮೊದಲಿಂದ ಅದು ರೂಢ ಆಗಿಬಿಟ್ಟತ್ರಿ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಅಂತಂದ್ರೆ ನಾವು ಇಲ್ಲೇ ಮೋದ್ಗಿ ನೈಸರ್ಗಿಕ ಮೋದ್ಗಿಯಿಂದ ಅಲ್ಲಿ ಬೆಲ್ಲ ತರಿಸಿರ್ತೇವೆ ರೀ. ಅದನ್ನು ನನ್ನ ಪ್ರತಿಯೊಂದು ಅಡುಗೆಗೆ ಆನಂತರ ಚಹಾಕ್ಕೆ ಎಲ್ಲಕ್ಕೂ ಅದನ್ನು ಹಾಕಿರ್ತೀವಿ. ಈಗ ನೋಡಿರಿ ಒಂದು ಗ್ಲಾಸಷ್ಟು ನೀರು ಹಾಕಿ ಒಂದು 2-3 ಸ್ಪೂನಷ್ಟು ಚಹಾ ಪುಡಿ ಹಾಕಿರಿ. ಚಹಾ ಪುಡಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆಂದ ಇದಾಗಬೇಕಂದ್ರೆ ಒಂದು 2.5 ಸ್ಪೂನಷ್ಟು ಚಹಾ ಪುಡಿ ಹಾಕಿರಿ. ಆಮೇಲೆ ಇದಕ್ಕೆ ಒಂದು ಏಲಕ್ಕಿ ಶೆಪ್ಪಿನ ಹಾಕತ್ತಾರೆ ನೋಡಿರಿ. ನೀವು ಹಸಿ ಶುಂಠಿ ಇದ್ರೆ ಹಾಕಿರಿ, ಇಲ್ಲ ಅಂತ ಸ್ಕಿಪ್ ಮಾಡಿರಿ. ಯಾಕಂದ್ರೆ ನಮ್ಮ ಮನ್ಯಾಗ ಕುಲ್ಲಾಗಿದ್ರದ ಮತ್ತು ಭಾಳ ಹಾಕ್ಬೇಡ್ರಿ. ಬೆಲ್ಲದ ಚಹಾಕ್ಕೆ ಉಡಿತೈತ್ರಿ ಚಹಾ, ಅಂದ್ರೆ ಪೂರ್ತಿ ಕೆಟ್ಟು ಹೋಗತಿ. ಈ ಕಡೆ ನಾನು ಹಾಲು ಕಾಯಕ್ಕಿಟ್ಟ ನೋಡಿರಿ. ಆದಷ್ಟು ಇಲ್ಲೇ ಬೆಲ್ಲ ನೋಡಿರಿ ಈ ಥರ ನಾನು ಮಿದುದಿದ್ದು ಬೆಲ್ಲ ತೊಗೊಂಡೀನಿ ರೀ. ಒಂದು ಸಣ್ಣ ಇದರಲ್ಲೇ ತೊಗೊಂಡೀನಿ. ಆದ್ರೆ ನನ್ನ ಮಗಳು ನೋಡಿರಿ ಆಕಿಗೆ ಬೆಲ್ಲ ಇಷ್ಟ ರೀ. ನನಗೂ ಕೂಡ ಜಗಳ ಮಾಡ್ಕೊತ ಕುಂತಿಳು. ಅದಕ್ಕೆ ಇಷ್ಟು ಬೆಲ್ಲ ಹಾಕತ್ತಾರೆ ನೋಡಿರಿ ನಾನು. ಈ ಥಂಡಿಗೆ ಮತ್ತು ಮಳೆ ಆಗುವಾಗ ಚಳಿ ಇದ್ದಾಗ ಚಹಾ ಬೇಕಾಗತ್ತೆ ರೀ. ಹಳ್ಳಿ ಕಾಲದಾಗ ನೋಡಿರಿ ನೀವು ಜಾಸ್ತಿ ಎಲ್ಲರೂ ಚಹಾ ಅಂತಾರೆ ರೀ. ಹಂಗೆ ನಾವು ಮಾರ್ನಿಂಗ್ ಟೈಮ್ ಚಹಾ ಸಾಯಂಕಾಲ ಕುಡಿತೇವೆ ನೋಡಿರಿ. ಇದು ಸಾಯಂಕಾಲ ಮಾಡ್ಕೊಂಡು ಕುಡಿತೀವಿ. ಅದಕ್ಕಾಗಿ ಹಂಗಿದ್ದಾಗ ಸಕ್ಕರೆ ಬದಲಾಗಿ ನಾವು ಬೆಲ್ಲವನ್ನು ಕಡಿಮೆ ಪ್ರಮಾಣದಾಗ ಹಾಕೊಂಡು ಮಾಡಿದ್ರೆ, ನೀವು ಜಾಸ್ತಿ ಶುಗರನ್ನು ಆದಷ್ಟು ಬಿಡ್ಬೇಕಂತಂದ್ರೆ ಈ ಹೋಳ್ಗೆದು ಬೆಲ್ಲ ಸಕ್ಕರೆ ಹಾಕ್ತಾರೆ ಒಬ್ಬೊಬ್ರು. ನೀವು ಇದನ್ನು ಹೋಟೆಲ್ನಾಗದು ಹೋಳ್ಗೆ ತಿನ್ನಿರಿ, ನೀವು ಅರ್ಧ ಬೆಲ್ಲ ಅರ್ಧ ಸಕ್ಕರೆ ಹಾಕಿರ್ತಾರೋ. ಅದೇ ನೀವು ಮನ್ಯಾಗನ ಈ ಥರ ಬೆಲ್ಲನ ಹಾಕೊಂಡು ಮಾಡ್ಕೊಂಡು ತಿನ್ನೋ ಚಲೋ ನೋಡಿರಿ. ಸಾಯಂಕಾಲ ಟೈಮಿಗೆ ಈ ಥರ ನಾವು ಚಹಾ ಕುಡಿದಿರ್ತೇವೆ ಥಂಡಿಗೆ. ನೀವು ಒಮ್ಮೆ ಈ ಥರ ಬೆಲ್ಲದ ಚಹಾನ ಟ್ರೈ ಮಾಡಿರಿ. ಮತ್ತು ಇದ್ರ ಜೊತೆ ನಾವು ಸಾಯಂಕಾಲ ಟೈಮಿಗೆ ಫುಲ್ ಏನು ಬಜ್ಜಿ ತಿನ್ನೋದು ಹಂಗೆ ಡಯಟ್ ಮಾಡೋರೆ. ಮಾತ್ರ ಡಯಟ್ ಮಾಡೋರು ಬಜ್ಜಿ ತಿನ್ನೋದು, ಆಲೂಗಡ್ಡೆ ಚಿಪ್ಸ್ ತಿನ್ನೋದು ಅಂತ ಏನು ಮಾಡಿಬಿಡ್ರಿ. ನಿಮ್ಮ ಒಂದು ಇದ್ರಾಗ ಏನಂದ್ರೆ ನೀವು ಇಲ್ಲಿ ಕಡ್ಲಿ ಬರ್ತಾವೆ ನೋಡಿರಿ, ಇವ್ರು ಇದ್ರ ಕಡ್ಲಿ ರೀ, ಹುರಿದದ್ದು ಕಡ್ಲಿ ಬರ್ತಾವಲ್ರಿ, ಅಂಥ ಕಡ್ಲಿಯನ್ನು ಯೂಸ್ ಮಾಡಿರಿ. ನಮ್ಮ ಕಡೆಗೆ ಪುಟಾಣಿ ಅಂತ ಹೇಳ್ತಾರೋ, ಮತ್ತು ಹೊಳ್ಳಿ ಹುರಿದ ಕಡ್ಲಿ ಅಂತಾರೋ, ಹುರಿದದ್ದು ಕಡ್ಲಿ ಅಂತ ಹೇಳ್ತಾರೋ. ಆಮೇಲೆ ಅವನ್ನ ಯೂಸ್ ಮಾಡಿರಿ, ಮಕ್ಕಾನ ಯೂಸ್ ಮಾಡಿರಿ. ಸಾಯಂಕಾಲ ಟೈಮಿಗೆ ನೀವು ಜಾಸ್ತಿ ಆಯಿಲ್ ಫುಡ್ ಟೀ ಜೊತೆದು ಹಂಗದು ತಿನ್ನಕ್ಕೆ ಹೋಗ್ಬೇಡ್ರಿ. ನಾವು ಈ ಥರ ಚಹಾ ಕುದ್ದ ನಂತರ ಹಾಲನ್ನು ಒಂದು ಕಾಸು ಅಂದರೆ ಒಪ್ಪರಿ ಹಾಲಿಟ್ಟು ಒಂದು ಕಡೆ ಚಹಾ ಇಟ್ಟಿರ್ತಾವಲ್ರಿ, ಒಂದು ಸ್ವಲ್ಪ ಕೆನೆ ತೆಗೆದು ಈ ಥರ ಹಾಲು ಹಾಕೊಂಡ ನೋಡಿರಿ. ಭಾಳ ಕುದಿಸಿರು ಹೊಡಿತೈತ್ರಿ ಚಹಾ, ಅದಕ್ಕಾಗಿ ಆಫ್ ಮಾಡಿರಿ ಗ್ಯಾಸ. ಈಗ ನಮ್ಮ ಏನಂತಂದ್ರೆ ಚಹಾ ರೆಡಿ ಆಯ್ತು ನೋಡಿರಿ, ಬೆಲ್ಲದ ಚಹಾ. ಇದನ್ನು ಚಹಾ ನೀವು ಅಂಗಡಿಯಾಗ ತೊಗೊಳಕ್ಕೆ ಹೋಗ್ರಿ. ಬೆಲ್ಲದ ಚಹಾ ಅಂದ್ರೆ ನಾರ್ಮಲ್ ಚಹಾಕ್ಕೆ 10 ರೂಪಾಯಿ ಕೊಡ್ತಿರ್ತಾರೆ ರೀ. ಅದ್ರಾಗ ಬೆಲ್ಲದ ಚಹಾ ಅಂದ್ರೆ ಅಂಥ ಆರ್ಗ್ಯಾನಿಕ್ ಬೆಲ್ಲನ ಹಾಕೊಳ್ರಿ ಅವ್ರೆ. ನಿಮಗೆ ಬೆಲ್ಲದ ಚಹಾ ಅಂದ್ರೆ 20 ರೂಪಾಯಿ ತೊಗೋತಾರೆ ರೀ. ಬೇಕಾದ್ರೆ ನೋಡಿರಿ ಕುಡಿದು ಹೋಗಿ ಕುಡಿದು ಅಲ್ಲಿ. ಆಮೇಲೆ ಇಲ್ಲಿ ನೋಡಿರಿ ನನ್ನ ಕಾಳು ತೋರ್ಸತ್ತನ ಶೇಂಗಿ ಹುರಿ ಕಡ್ಲಿ ಕಾಳು ಇಂಥವ್ನ ಹಾಕೊಂಡು ಸಾಯಂಕಾಲ ಟೈಮಿಗೆ ತಿನ್ನೋ ಒಂದು ಸ್ವಲ್ಪ ಚಹಾ ಕುಡಿಬೇಕಪ್ಪ ಅನ್ನೋ ಒಂದು ಫೀಲ್ ಆದಾಗ ಈ ಥರ ಮಾಡ್ಕೊಂಡು ಕುಡಿಯೋದು ಒಳ್ಳೇದು ನೋಡಿರಿ. ಆಮೇಲೆ ನನ್ನ ಮಗಳಿಗೆ ಆಕಿ ಚಹಾ ಕುಡೋದಿಲ್ಲ ರೀ. ನಾವು ಒಟ್ಟು ಅಡ್ಡಿಟಾಗ್ಯವ, ನೀ ಎಟ್ಟು ಆಗಬೇಡವ ಅಂತೇಳಿ ಅಂತಿರ್ತಾವೆ. ಆಕೆಗೆ ಏನಂದ್ರೆ ಪೂರ್ತಿ ಮನೆಯೆಲ್ಲ ಹರಿವಿದ್ಲು. ಆಕೆಗೆ ಏನು ಮಾಡ್ತಾನಂದ್ರೆ ನಿನ್ನ ಸಾಮಾನು ನೀನು ಹೆಂಗೆ ಹರಿವಿ ತೆಗೆದಿಡು ಅಂತ ನಾ ತಿಂದ್ರಿ. ಆಕೆ ಸ್ಕೂಲಿಗೆ ಹೋದಾಗ ನಾ ಎಲ್ಲ ತೆಗೆದಿಟ್ಟಿರ್ತೇನೆ ರೀ. ಆದ್ರೆ ಅವ್ರಿಗೆ ಒಂದು ಸ್ವಲ್ಪ ಹಚ್ಚೋದ್ರ ಕೆಲಸ ರೀ. ನಿಮ್ಮ ಅಂದ್ರೆ ಅಗದಿ ಫುಲ್ ಓವರ್ ಕೆಲಸ ಹಚ್ಚೋಂಗಿಲ್ಲ. ತಮ್ಮ ಆಟ ಸಾಮಾನು ಇರ್ತಾವೆ ಒಂದಂಗೆ ತೆಗೆದ ಇಡುವ ಹಂಗೆ ಹಿಂಗೆ ಅಂತೇಳಿ ಹುಡುಗರಿಗೆ ನಾವು ಹೇಳೋದ್ರಿ. ಆಕೆ ಇಟ್ಟಿಲ್ರಿ. ಆಮೇಲೆ ಆಕೆಗೆ ನೋಡಿರಿ ನಾವು ಯಾಕಂದ್ರೆ ಹಸಿ ಶೇಂಗಾ, ಆಮೇಲೆ ಸ್ವಲ್ಪ ಚುಮ್ಮರಿ. ನನ್ನ ಚುಮ್ಮರಿ ಯಾಕೆ ತೊಗೋತಿ ಅಂತ ಜಗಳ ಮಾಡತ್ತಿಲ್ರಿ. ಅದಕ್ಕೆ ನಿಸ ತೊಗೊಂಡಿನಿ ರೀ. ಅವ್ರ ಅಪ್ಪಗೂ ನೀವಿಬ್ರು ಕೈ ಹಿಡಿಬೇಕು, ನಾ ಕೊಡ್ತೇನೆ ಅಂತಂದಳು ರೀ. ಇನ್ನಟ್ಟು ಕೊಡು ಅಂತಂದ್ರೆ ತೊಗೊಂಡು ಹೋಗ್ನಡ್ರಿ ಸಾಕಷ್ಟು ಅಂತಿಂಗತ್ತಾಳು. ಅದಕ್ಕೆ ನಾವು ಸಾಯಂಕಾಲ ಟೈಮಿಗೆ ಚಹಾ ಕುಡಿಯತ್ತಿದ್ದು ರೀ. ಎಲ್ಲರೂ ಬರ್ರಿ ಚಹಾ ಕುಡಿನು. ಆದಷ್ಟು ಹಿಂಗೆ ಚಹಾ ಕುಡಿಬೇಕಂದಾಗ ಹಿಂಗೆ ಕುಡೀರಿ ಎಲ್ಲರೂ. ನೀವು ಡಯಟ್ ಮಾಡೋರು ಅಥವಾ ನಾರ್ಮಲ್ ಇದ್ದವರು ಈ ಥರ ಚಹಾ ಮಾಡ್ಕೊಂಡು ಕುಡ್ರಿ. ಫುಲ್ ಇನ್ನೊಂದು ಸ್ವಲ್ಪ ಬೆಲ್ಲ ಕಡಿಮೆ ಹಾಕೊಳ್ಬೇಕಾರೆ ನೀವು ಶುಗರ್ದಿದ್ದವರು. ಆದರೆ ಈ ಅಂಗಡಿಯಂತ ಟ್ಯಾಬ್ಲೆಟ್ ಹಾಕ್ಕೊಂಡು ಅದನ್ನು ಹಾಕ್ಕೊಂಡೆ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇವತ್ತಿನ ಊಟ ಹಿಂಗಿತ್ತು ನೋಡಿರಿ ನಮ್ದು. ಚಪಾತಿ ಎಗ್ ಪಲ್ಯ, ಆನಂತರ